ನಮಸ್ಕಾರ. ನಾಯಕ ವಿತ್ ವಿನಾಯಕ ಸೀಸನ್ 4ರಲ್ಲಿ ಒಂದು ವಿಶೇಷವಾದಂಥ ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ಭಾಷೆಗಳು, ಲಿಪಿಗಳು ಮತ್ತು ಅದರ ಆರಿಜಿನ್, ಅದು ಎಲ್ಲಿಂದ ಹುಟ್ಟಿತು, ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಬರೀ ಕನ್ನಡ ಅಷ್ಟೇ ಅಲ್ಲ, ಭಾರತದಲ್ಲಿ ಮತ್ತು ಏಷ್ಯಾನಲ್ಲಿ ಇರುವಂತಹ ಹಲವಾರು ಭಾಷೆಗಳು ಹೇಗೆ ಹುಟ್ಕೊಂಡ್ವು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ನೋಡಿಲ್ಲ ಅಂದ್ರೆ ಈ ಕೂಡಲೇ ಹೋಗಿ ನೋಡಿ. ಈ ಸಂಚಿಕೆ ವಿಶೇಷವಾಗಿ ತುಳು ಹೇಗೆ ಒಂದು ಭಾಷೆಯಾಗಿ ಹುಟ್ಟಿತು ಅದ್ರ ಬಗ್ಗೆ ನಾವು ಹುಡುಕ್ತಾ ಹೊರಟಾಗ ನನಗೆ ಸಿಕ್ಕಂತ ವ್ಯಕ್ತಿ ವೈಷ್ಣವಿ ಮೂರ್ತಿ ಅವರು. ವೈಷ್ಣವಿ ಅವರೇ, ಮತ್ತೊಮ್ಮೆ ನಮಸ್ಕಾರ. ವಾರ್ಮ್ ವೆಲ್ಕಮ್ ಟು ಯು. Thank you so much for having me here. ನೀವು ಸಾಕಷ್ಟು ಫಾಂಟ್ಗಳನ್ನ, ಭಾಷೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಈ ತುಳು ಅನ್ನೋದು ಏನಕ್ಕೆ ವಿಶೇಷವಾಗತ್ತೆ, ಮತ್ತೆ ಅದಕ್ಕೆ ಇತ್ತೀಚೆಗೆ ಒಂದು ಸ್ಥಾನಮಾನ ಬೇಕು ಅಂತ ಹೇಳಿ ತುಂಬಾ ಜನ ವಾಯ್ಸ್ ಮಾಡ್ತಾ ಇದ್ದಾರೆ. ಸೊ ಏನಿದು, ಅದ್ರ ಬಗ್ಗೆ ಹೇಳ್ಬೋದಾ? ಡೆಫಿನೆಟ್ಲಿ ನಾನು ತುಳು ಅವಳೆ. ಸೊ ತುಳು ಬಗ್ಗೆ ಫಸ್ಟ್ ಇಂದ ಅರ್ಥ ಮಾಡ್ಕೊಳ್ಬೇಕಂತ ರಿಸರ್ಚ್ ಮಾಡಕ್ ಶುರು ಮಾಡಿದೆ ಕಾಲೇಜ್ ಟೈಮ್ ಇಂದ. ಸೊ ಅದರಲ್ಲಿ ರಿಸರ್ಚ್ ಮಾಡುವಾಗ ನಂಗೆ ಗೊತ್ತಾಯ್ತು ತುಳು ತುಂಬಾ ಹಳೆ ಭಾಷೆ ಅಂತ. ಪ್ರೋಟೋ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಇಂದ ಡೈರೆಕ್ಟ್ ಆಗಿ ಒಂದ್ ಬ್ರಾಂಚ್ ಬರೋದು ತುಳುದು. ಸೊ ಅದು ಒನ್ ಆಫ್ ದ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಭಾಷೆ. ಮತ್ತೆ ತುಳು ಅಲ್ಲಿ ತುಂಬಾ ಓರಲ್ ಲಿಟ್ರೇಚರ್ ಅಂತ ಇದೆ. ಎಷ್ಟೋ ಹಂಡ್ರೆಡ್ಸ್ ಆಫ್ ಇಯರ್ಸ್ ಬ್ಯಾಕ್ ಇಂದ ಕಲ್ತ್ಕೊಂಡ್ ಬಂದಿರೋ ಇತಿಹಾಸ, ಪದಗಳು, ನೇಚರ್ ನಾಲೆಡ್ಜ್, ಪ್ಲಾಂಟ್ ವಿಸ್ಡಮ್, ಸೀಸನ್ ಬಗ್ಗೆ ನಾಲೆಡ್ಜ್ ಎಲ್ಲ ನಮ್ಮ ಭಾಷೆನಲ್ಲಿ ಇದೆ. ಸೊ ಆ ಭಾಷೆ, ಪ್ರತಿಯೊಂದು ಭಾಷೆನೂ ಅಷ್ಟೇ ಇಂಪಾರ್ಟೆಂಟ್. ತುಳುನು ಹಾಗೆ ತುಂಬಾ ವಿಸ್ಡಮ್ ಇದೆ ಆ ಭಾಷೆನಲ್ಲಿ. ಸೊ ತುಳು ಪ್ರೋಟೋ ದ್ರಾವಿಡಿಯನ್ ಭಾಷೆ ಆಗಿರೋದ್ರಿಂದ ಅದ್ರ ಮೇಲೆ ತುಂಬಾ ಜನ ರಿಸರ್ಚರ್ಸ್ ಕೆಲಸ ಮಾಡಿದ್ದಾರೆ ಓವರ್ ದ ಇಯರ್ಸ್. ಈ ಭಾಷೆ ಬಗ್ಗೆ ಸ್ಮಾಲ್ ಜಾಗ್ರಫಿಕ್ ಗ್ರೂಪ್ ಆಗಿದ್ರು ಕೂಡ ತುಂಬಾ ಜನ ರಿಸರ್ಚ್ ಮಾಡಿದ್ದಾರೆ ಈ ಭಾಷೆ ಮೇಲೆ, ತುಳು ಭಾಷೆ ಮೇಲೆ. ತುಂಬಾ ಯುನೀಕ್ ಫೀಚರ್ಸ್ ಇರುತ್ತೆ ಈ ಭಾಷೆನಲ್ಲಿ. ಈ ಇಂಡಿಯಾ ಅಲ್ಲಿ ಏನಾಗಿದೆ ಅಂದ್ರೆ, ಇಂಡಿಯಾ ಅಲ್ಲಿ 8th ಶೆಡ್ಯೂಲ್ ಅಲ್ಲಿ ನಿಮ್ ಭಾಷೆ ದಾಖಲೆ ಆಗಿದ್ರೆ ಅದಕ್ಕೆ ಒಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಸೊ ಆ ಒಫಿಷಿಯಲ್ ಲ್ಯಾಂಗ್ವೇಜ್ ಆದ್ರೆ ಅದು ನೀವು ಲೀಗಲ್ ಸ್ಪೇಸಸ್ ಅಲ್ಲಿ ಮತ್ತೆ ಎಜುಕೇಶನ್ ಸ್ಪೇಸಸ್ ಅಲ್ಲಿ ನಿಮ್ಗೆ ಪರ್ಮಿಟ್ ಮಾಡ್ತಾರೆ ಈ ಲ್ಯಾಂಗ್ವೇಜ್ ನ ಯೂಸ್ ಮಾಡಕ್ಕೆ. ನಿಮ್ ಡೇ ಟು ಡೇ ಆಕ್ಟಿವಿಟೀಸ್ಗೆ ನೀವು ಈ ಒಫಿಷಿಯಲ್ ಲ್ಯಾಂಗ್ವೇಜ್ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಇಂಡಿಯಾ ಇಂಡಿಪೆಂಡೆನ್ಸ್ ಆದ್ಮೇಲೆ 8th ಶೆಡ್ಯೂಲ್ ಅವ್ರು ಮಾಡಾದ್ಮೇಲೆ ಅಲ್ಲಿ ಎಂಡಲ್ಲಿ ಬರೀತಾರೆ ಈ 8th ಶೆಡ್ಯೂಲ್ ನ ರಿವಿಸಿಟ್ ಮಾಡ್ಬೇಕು, ನಮ್ ಬೇರೆ ಭಾಷೆಗಳನ್ನು ಕೂಡ ಸಪೋರ್ಟ್ ಮಾಡ್ಬೇಕು ಅಂತ. ಆದ್ರೆ ಇವತ್ತು ಕೂಡ ಗವರ್ಮೆಂಟ್ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಸೊ ಅದಕ್ಕೆ ಬರೀ ತುಳು ಅವ್ರು ಮಾತ್ರ ಅಲ್ಲ, ಇಡೀ ಇಂಡಿಯಾಲಿ ತುಂಬಾ ಜನರು ಅವ್ರ ಭಾಷೆನ 8th ಶೆಡ್ಯೂಲ್ಗೆ ಹಾಕ್ಬೇಕಂತ ಗವರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತಾ ಇದೆ. ಯಾಕಂದ್ರೆ ನಿಮ್ ಭಾಷೆನ ಯೂಸ್ ಮಾಡಕ್ಕೆ ಒಂದು ರೈಟ್ ಕೊಡೋ ತರ ಗವರ್ಮೆಂಟ್. ಸೊ ತುಳು ಅವರು 8th ಶೆಡ್ಯೂಲ್ಗೆ ನಮ್ಮ ಭಾಷೆನ ಆಡ್ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಸೊ 8th ಶೆಡ್ಯೂಲ್ಗೆ ಆಡ್ ಮಾಡ್ಬೇಕಾದ್ರೆ ನಿಮ್ ಭಾಷೆ ಸ್ಟ್ಯಾಂಡರ್ಡೈಸ್ ಆಗ್ಬೇಕಂತಿಲ್ಲ, ನಿಮ್ ಭಾಷೆಗೆ ಲಿಪಿ, ರಿಟನ್ ಲಿಟ್ರೇಚರ್ ಬೇಕಂತಿಲ್ಲ. ಸೊ ಇದು ಯಾವ್ದು ಬೇಡ. ಆಕ್ಚುಲಿ ನೀವು ಡೇ ಟು ಡೇ ಯೂಸ್ ಅಲ್ಲಿ ಇದ್ರೆ ಆ ಲ್ಯಾಂಗ್ವೇಜ್, ಮತ್ತೆ ಸಾಕಷ್ಟು ಜನ ಮಾತಾಡೋರು ಇದ್ರೆ ಅಷ್ಟೇ ಸಾಕು, ಅದನ್ನ 8th ಶೆಡ್ಯೂಲ್ಗೆ ಆಡ್ ಮಾಡ್ಬೋದು. ಆದ್ರೆ ಫಾರ್ ಮೆನಿ ರೀಸನ್ಸ್ ಇನ್ನೂ ಆಡ್ ಮಾಡಿಲ್ಲ ಅದನ್ನ. ಓಕೆ, ಸೊ ನೀವು ಸ್ಟ್ಯಾಂಡರ್ಡೈಸ್ ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ ನೀವು. ಸೊ ಭಾಷೆಗಳು ಸ್ಟ್ಯಾಂಡರ್ಡೈಸ್ ಆಗೋ ನೆಪದಲ್ಲಿ ಅದರ ಕೆಲವು ಅಂಶಗಳನ್ನ ಕಳ್ಕೊಳ್ತಾ ಹೋಗ್ತವೆ, ಇನ್ ಕೆಲವನ್ನ ಅಳವಡಿಸ್ಕೊಳ್ತಾ ಹೋಗ್ತವೆ. ಇನ್ಕ್ಲೂಷನ್, ಎಕ್ಸ್ಕ್ಲೂಷನ್ ಎರಡೂ ಆಗ್ತವೆ ಅದರಲ್ಲಿ. ಸೊ ಈಗ ತುಳು ಹೆಚ್ಚು ಕನ್ನಡದಲ್ಲಿ ಬರೀತಾರೆ. ಇನ್ನ ಕೆಲವು ಕಡೆ ನೋಡ್ತಾ ಹೋದ್ರೆ, ನಾನು ಯಾವ್ದೋ ಒಂದ್ ಸ್ಕ್ರಿಪ್ಟ್ ನೋಡಿದೆ, ಅದರಲ್ಲಿ ಮಲಯಾಳಂ ತರ ಇದೆ ಒರಿಜಿನಲ್ ತುಳು ಸ್ಕ್ರಿಪ್ಟ್. ಈ ಕಾನ್ಫ್ಲಿಕ್ಟ್ ಏನಿದೆ? ಸೊ ಇದು ತುಳು ಲಿಪಿ ಅಂತ ತುಳು ರೀಜನ್ ಅಲ್ಲಿ ಆ ಒಂದು ಪಾಮ್ ಲೀಫ್ ತೋರಿಸ್ಬೋದಾ? ಸೊ ಈ ತಾಳೆಗರಿಯಲ್ಲಿ ನೀವು ನೋಡಿದ್ರೆ ಇದು ಒಂದು ಮಲಯಾಳಂ ತರ ಲಿಪಿನಲ್ಲೇ ಇದೆ ನೀವು ಹೇಳ್ದಾಗೆ. ಈ ಲಿಪಿಗೆ ತುಳು ತಿಗಳಾರಿ ಲಿಪಿ ಅಂತ ಹೆಸರು. ಸೊ ಕೋಸ್ಟಲ್ ರೀಜನ್ಸ್ ಅಲ್ಲಿ ತುಳು ಲಿಪಿ ಅಂತ ಹೆಸರಿಟ್ಟಿದ್ದಾರೆ. ಈಗ ಶಿವಮೊಗ್ಗ, ಈಗ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತೆ ಮಲ್ನಾಡು, ಈ 3 ರೀಜನ್ಸ್ ಅಲ್ಲಿ ಈ ಲಿಪಿ ಉಪಯೋಗಿಸ್ತಾ ಇದ್ರು ಮುಂಚೆ.
ಹ್ಮ್ ಸೊ ಈ ಲಿಪಿ ಆಕ್ಚುಲಿ ತಮಿಳ್ ಗ್ರಂಥ ಲಿಪಿಗೆ ತುಂಬಾ ಹತ್ರ ಇದೆ ಈ ಲಿಪಿ. ಹ್ಮ್ ನಾನು ರಿಸರ್ಚ್ ಸ್ಟಾರ್ಟ್ ಮಾಡುವಾಗ ನಮ್ಮ ತಾತ ಈ ಲಿಪಿನಲ್ಲಿ ಬರಿತಾ ಇದ್ರು ಮನೆಯಲ್ಲಿ. ಆದ್ರೆ ನಂಗೆ ಹೇಳ್ಕೊಡೋ ಮುಂಚೆ ಅವ್ರು ತೀರ್ಕೊಂಡ್ರು. ನಂಗೆ ಅನ್ಫಾರ್ಚುನೇಟ್ಲಿ ಅದು ಕಲಿಯಕ್ ಆಗಿಲ್ಲ ಅವ್ರಿಗೆ. ಸೊ ನಾನು ಫೈನಲ್ ಇಯರ್ ಪ್ರಾಜೆಕ್ಟ್ಗೆ ಈ ಲಿಪಿ ಮೇಲೆ ರಿಸರ್ಚ್ ಶುರು ಮಾಡಿದೆ. ಸೊ ಈ ರಿಸರ್ಚ್ ಶುರು ಮಾಡುವಾಗ ಇದು ತುಳುದು ಲಿಪಿ ಅಂತ ನಾನು ಸ್ಟಾರ್ಟ್ ಮಾಡಿದೆ ರಿಸರ್ಚ್. ಯಾಕಂದ್ರೆ ನಾವು ತುಳು ಮಾತಾಡ್ತೀವಿ, ಸೊ ತುಳುದು ಲಿಪಿ ಇದೆ ಅಂತ ನಾನು ಊಹೆ ಮಾಡ್ಕೊಂಡಿದ್ದೆ. ಸೊ ತುಳುಗ್ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಈ ಲಿಪಿ ಮೇಲೆ ಕೆಲಸ ಶುರು ಮಾಡಿದೆ. ಮತ್ತೆ ಸ್ವಲ್ಪ ವರ್ಷ ಆದ್ಮೇಲೆ ನಂಗೆ ಈ ಲಿಪಿ ಸುಲಭವಾಗಿ ಓದಕ್ ಬಂತು. ಸೊ ತಾಳೆಗರಿನ ಎಲ್ಲ ಕ್ಲೀನ್ ಮಾಡಿ ಓದಕ್ಕೆ ಎಲ್ಲ ಶುರು ಮಾಡಿದೆ. ಸೊ ಅದು ಓದುವಾಗ ನಂಗೆ ಗೊತ್ತಾಯ್ತು ಇದರಲ್ಲಿ ಹೆಚ್ಚಿನ ತಾಳೆಗರಿಯಲ್ಲಿ ಸಂಸ್ಕೃತ ಅಲ್ಲೇ ಇದೆ ಅಂತ. ಸೊ 2 ತಾಳೆಗರಿ ಆಕ್ಚುಲಿ ನಾನು ತುಳು ಭಾಷೆನಲ್ಲಿ ನೋಡಿದ್ದೀನಿ. ಆಕ್ಚುಲಿ 3-4 ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಇನ್ನೂ 5-6 ಪಾರ್ಷಿಯಲ್ ತುಳು ಸೆಂಟೆನ್ಸಸ್ ಸಿಗತ್ತೆ. ಸೊ ತುಳು ತಾಳೆಗರಿ ಒಂದು ಲೆಟ್ಸ್ 10 ಇದೆ ಅಂತ ಹೇಳಿದ್ರೆ ನಂಗೆ ಕನ್ನಡ ಭಾಷೆದು 12 ತಾಳೆಗರಿ ಸಿಕ್ತು ಇದೇ ಲಿಪಿನಲ್ಲಿ ಬರ್ದಿರೋದು. ಸೊ ಹಾಗೆ ಮೋರ್ ದನ್ 50-60,000 ತಾಳೆಗರಿ ಸಂಸ್ಕೃತ ಅಲ್ಲಿದ್ರೆ 7-8 ತುಳು ಅಲ್ಲಿತ್ತು, 7-8 ಕನ್ನಡದಲ್ಲಿತ್ತು ಅಷ್ಟೇ. ಸೊ ಕ್ವೈಟ್ ಆಬ್ವಿಯಸ್ಲಿ ಇದು ಸಂಸ್ಕೃತ ಬರೆಯಕ್ಕೆ ಉಪಯೋಗಿಸ್ತಾ ಇರೋ ಲಿಪಿ ಅಂತ ಗೊತ್ತಾಯ್ತು. ಮತ್ತೆ ಈ ಭಾಷೆ ಮತ್ತೆ ಲಿಪಿ ಬಗ್ಗೆ ಕನ್ಫ್ಯೂಷನ್ ನಂಗೆ ಅರ್ಥ ಆಯ್ತು ಆಗ. ಸೊ ಭಾಷೆಗಳಿಗೆ ಲಿಪಿ ಅನ್ನೋದು ಇರಲ್ಲ ಅಂತ. ಸೊ ಇದು ತುಳು ಭಾಷೆದು ಲಿಪಿ ಅಲ್ಲ ಅಂತ ಆಗ ಗೊತ್ತಾಯ್ತು. ಸೊ ತುಳು ಭಾಷೆನಲ್ಲಿ ತುಳು ಭಾಷೆನ ಯಾವ ಲಿಪಿಯಲ್ಲಿ ಬೇಕಾದ್ರೂ ಬರಿಬಹುದು. ಅಂದ್ರೆ ಮಲಯಾಳಮಲ್ಲಿ ಬೇಕಾದ್ರೂ ಬರಿಬಹುದು, ಕನ್ನಡದಲ್ಲಿ ಬೇಕಾದ್ರೂ ಬರಿಬಹುದು, ತಮಿಳಲ್ಲಿ ಬೇಕಾದ್ರೂ ಬರಿಬಹುದು. ಹೌದು. ಸೊ ಈ ಲಿಪಿನ ಹೆಚ್ಚಿನ ತುಳು ಅವರು ತುಳು ಭಾಷೆ ಬರೆಯಕ್ಕೆ ಉಪಯೋಗಿಸ್ತಾ ಇರ್ಲಿಲ್ಲ. ಸೊ ಈಗ ನಮ್ಗೆ ಕನ್ನಡ ಬರೆಯಕ್ ಬರುತ್ತೆ. ಮತ್ತೆ ತುಂಬಾ ಜನ ತುಳು ರೀಜನ್ ಅವರು ಎಷ್ಟೋ 100 ವರ್ಷದಿಂದ ಕನ್ನಡ ಲಿಪಿ ಬರೆಯಕ್ ಬರುತ್ತೆ. ಅವರು ಕೂಡ ಕನ್ನಡ ಲಿಪಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಹಿಸ್ಟ್ರಿನಲ್ಲಿ. ಸೊ ಕನ್ನಡ ಲಿಪಿ ತುಳುವ್ರದೆಷ್ಟು ಕನ್ನಡದವ್ರದ್ದು ಅಷ್ಟೇ. ಸೊ ಆ ಕನ್ನಡ ಲಿಪಿನ ಉಪಯೋಗಿಸೋದು ಬೆಟರ್ ಅಂತ ಕಾಣಿಸುತ್ತೆ. ಯಾಕಂದ್ರೆ ನಮ್ಗೆ ಆಲ್ರೆಡಿ ಬರುತ್ತೆ ಕನ್ನಡ ಓದಕ್ಕೆ. ಮತ್ತೆ ಈ ಲಿಪಿ ಹೇಗಿದ್ರು ಆ ತುಳು ಅವರು ಹೆಚ್ಚು ಉಪಯೋಗಿಸ್ತಾ ಇರ್ಲಿಲ್ಲ ಅಂತ ನಂಗೆ ಅರ್ಥ ಆಯ್ತು. ಸೊ ತುಳು ಭಾಷೆಗೆ ಈಗ ಇಂಪಾರ್ಟೆನ್ಸ್ ಕೊಡ್ಬೇಕಾದ್ರೆ ಕನ್ನಡ ಲಿಪಿ ಯೂಸ್ ಮಾಡೋದು ಬೆಟರ್ ಅಂತ ಕಾಣಿಸುತ್ತೆ. ನೈಸ್. ಇವಾಗ ತುಳುನಲ್ಲಿ ಎಷ್ಟು ವಿಧಗಳಿದೆ? ಒಟ್ಟು 5 ತರ ತುಳು ಇದೆ ಅಂತ ಕೇಳ್ಪಟ್ಟೆ ನಾನು. ಡೈಲೆಕ್ಟ್ಸ್ ಅಲ್ಲ? ಹೌದು. ಅದು ಆಕ್ಚುಲಿ ಪದ್ಮನಾಭ ಕೇಕುಣ್ಣಯ್ಯ ಅನ್ನೋರು ಒಂದು ಬುಕ್ ಬರ್ದಿದ್ದಾರೆ. ಈ ಬುಕ್ ತೋರಿಸ್ಲಾ? ಇದೊಂದು ತುಂಬಾ ಒಳ್ಳೆ ಬುಕ್ ಇದೆ, ಕಂಪ್ಯಾರಿಟಿವ್ ಸ್ಟಡಿ ಆಫ್ ತುಳು ಡೈಲೆಕ್ಟ್ಸ್ ಬೈ ಡಾಕ್ಟರ್ ಪದ್ಮನಾಭ ಕೇಕುಣ್ಣಯ್ಯ ಅಂತ. ಸೊ ಇದರಲ್ಲಿ ಪ್ರತಿಯೊಂದು ತುಳುದು ಡೈಲೆಕ್ಟ್ ಬಗ್ಗೆ ಡೀಟೇಲ್ ಆಗಿ ರಿಸರ್ಚ್ ಮಾಡಿದ್ದಾರೆ ಅವರು. ಸೊ ಇದರಲ್ಲಿ ಅವ್ರು ಹೇಳ್ತಾರೆ 2 ಮೇನ್ ಟೈಪ್ಸ್ ಆಫ್ ತುಳು ಅದಾರ ಅಂತ, ನಾರ್ದರ್ನ್ ಅಂಡ್ ಸದರ್ನ್ ವೆರೈಟಿ ಆಫ್ ತುಳು. ಮತ್ತೆ ನಾರ್ದರ್ನ್ ಅಲ್ಲಿ ನಾರ್ತ್ ಈಸ್ಟ್ ವೆಸ್ಟ್ ಸೆಂಟ್ರಲ್, ಮತ್ತೆ ಸದರ್ನ್ ಅಲ್ಲಿ ಸೌತ್ ಈಸ್ಟ್ ವೆಸ್ಟ್ ಅಂತ ಇದೆ ಅಂತ ಅವ್ರು ಹೇಳ್ತಾರೆ ಈ ಬುಕ್ ಅಲ್ಲಿ. ಸೊ ಇವತ್ತು ನಾನು ತುಳು ಮಾತಾಡಿದ್ರು ಕೂಡ ನಾನು ಕೆಲವೊಮ್ಮೆ ಊರಿಗೆ ಹೋಗಿ ತುಳುವಲ್ಲಿ ಮಾತಾಡುವಾಗ ನನ್ಗೆ ಅವ್ರು ಹೇಳೋದು ನಂಗೆ ಅರ್ಥ ಆಗಲ್ಲ ಅಷ್ಟು. ವ್ಯತ್ಯಾಸ ಇದೆಯಾ? ತುಂಬಾ ವ್ಯತ್ಯಾಸ ಇದೆ ಪ್ರತಿಯೊಂದು ಡೈಲೆಕ್ಟ್ ಅಲ್ಲಿ. ಸೊ ಮುಂಚೆ ಏನಾಗಿತ್ತಂದ್ರೆ ಮಂಗಳೂರು ಕೋಸ್ಟಲ್ ಕರ್ನಾಟಕದಲ್ಲಿ ತುಂಬಾ ಬ್ಯಾಕ್ ವಾಟರ್ಸ್ ಇದೆ, ರಿವರ್ಸ್ ಇದೆ. ಸೊ ಲ್ಯಾಂಡ್ ಮಾಸಸ್ ಸೆಪರೇಟ್ ಆಗಿದೆ. ಇನ್ನೊಂದ್ ಕಡೆನಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ. ಸೊ ಒಂದ್ ರೀತಿ ಐಸೋಲೇಟ್ ಆಗಿರೋ ರೀಜನ್ ಅದು. ಸೊ ಈ ಬೇರೆ ಬೇರೆ ರಿವರ್ಸ್ ಮಧ್ಯ ಬೇರೆ ಬೇರೆ ಡೈಲೆಕ್ಟ್ಸ್ ಹುಟ್ಕೊಳ್ತು ಅಂತ ಹೇಳ್ತಾರೆ ಅವರು. ನನ್ಗೆ ಇತ್ತೀಚೆಗೆ ಅರ್ಥ ಆಗಿದ್ದೇನು ಅಂದ್ರೆ, ನೀವು ಅಲ್ಲಿ ಹೋಗಿ ಉಡುಪಿ ಕೃಷ್ಣ ಮಠಕ್ಕೆ ಹೋಗಿದ್ದೆ, ಅಲ್ಲಿ ಅಶ್ನಾನ ಅಂತಾರೆ. ನೀವು ಹೊರಗಡೆ ಬಂದ್ರೆ ಒಣಸಂಡ ಅಂತಾರ ಅಲ್ಲಿ. ಸೊ ಎರಡು ಒಂದೇ ಅರ್ಥ, ಊಟ ಆಯ್ತಾ ಅಂತ. ಅಥವಾ ನೀವು ಒಬ್ಬ ಫಿಶರ್ ಮ್ಯಾನ್ ಅನ್ ಕೇಳಿದ್ರೆ ಅವ್ರು ಬೇರೆ ತರನೇ ತುಳು ಮಾತಾಡ್ತಾರ. ಸೊ ತುಳು ಹ್ಯಾಸ್ ಮಲ್ಟಿಪಲ್ ಡೈಲೆಕ್ಟ್ಸ್ ಬೇಸ್ಡ್ ಆನ್ ದ ರೀಜನ್ಸ್ ಅನ್ನೋದನ್ನ ನೀವು ಹೇಳಿದ್ರಿ ನನಗೆ. ಬಟ್ ಮೈ ಕ್ವಶನ್ ಇಸ್, ಇದೆಲ್ಲ ಎಲ್ಲಿಂದ ಹುಟ್ಟಿತು? ಸೊ ಈ ತುಳು ರೀಜನ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಮೈಗ್ರೇಷನ್ಸ್ ನ ಡಾಕ್ಯುಮೆಂಟ್ ಮಾಡ್ತಾರೆ ಕೆಲವರು ಇನ್ ದ ಪಾಸ್ಟ್. ಅಂಡ್ ತುಳು ರೀಜನ್ ಇಸ್ ಆಲ್ಸೋ ವೆರಿ ಸ್ಟ್ರಾಂಗ್ ಇನ್ ಟ್ರೇಡ್, ಹಿಸ್ಟಾರಿಕಲ್ ಟ್ರೇಡ್ ಕೂಡ. ಸೊ ಟ್ರೇಡಿಂಗ್ ಪೋರ್ಟ್ ಆಗಿತ್ತು BC ಟೈಮ್ ಇಂದಲೂ. ಸೊ
ತುಳು ರೀಜನ್ ಅಲ್ಲಿ ಬ್ರಾಹ್ಮಿನ್ ಮೈಗ್ರೇಷನ್ ಅಂತ ಹೇಳ್ತಾರೆ, ಒಂದು ರೆಕಾರ್ಡ್ ಮಾಡ್ತಾರೆ. ಅದರಲ್ಲಿ ಒಂದು ಇನ್ಸೈಟ್ ಸಿಗುತ್ತೆ, ಈ ಬ್ರಾಹ್ಮಿನ್ ತುಳು ಯಾಕೆ ಬೇರೆ ಆಗಿರ್ಬೋದು ಅಂತ. ಸೊ ಬೇರೆ ಬೇರೆ ಕಮ್ಯುನಿಟಿ ಅವರು ಬೇರೆ ಬೇರೆ ತುಳು ಮಾತಾಡ್ತಾರೆ, ಮತ್ತೆ ಒಂದೇ ಕಮ್ಯುನಿಟಿ ಅವರು ಬೇರೆ ಬೇರೆ ರೀಜನ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಸೊ ಬ್ರಾಹ್ಮಿನ್ ತುಳು ಇದೆ, ಜೈನ್ ತುಳು ಇದೆ, ಮತ್ತೆ ಟ್ರೈಬಲ್ ತುಳು ಅಂತ ಹೇಳ್ತಾರೆ, ಅದು ಇನ್ನೊಂದು ತುಳು. ಮತ್ತೆ ಕಾಮನ್ ತುಳು ಅಂತ ಇದೆ, ಅದು ನಮ್ಮ ಮಾರ್ಕೆಟ್ ಅಲ್ಲೆಲ್ಲ ಮಾತಾಡೋ ಕಾಮನ್ ತುಳು, ಎಲ್ಲರಿಗೂ ಅರ್ಥ ಆಗೋ ತುಳು ಅಂತ. ಸೊ ಆ ಕಾಮನ್ ತುಳು ಕೂಡ ವೇರಿಯೇಷನ್ ಇರುತ್ತೆ ಬೇರೆ ಬೇರೆ. ಮಧ್ವಾಚಾರ್ಯರು ಕೂಡ ತುಂಬಾ ಅವ್ರ ವರ್ಕ್ಸ್ ನ ತುಳು ಬರೆದಿಯಾರಲ್ಲ, ಅವರು ಸಂಸ್ಕೃತ ಭಾಷೆನಲ್ಲಿ, ಈ ತುಳು ತಿಗಳಾರಿ ಲಿಪಿನಲ್ಲಿ. ಸೊ ಆಕ್ಚುಲಿ ಅವರು ಈ ಸ್ಕ್ರಿಪ್ಟ್ಗೆ ತುಳು ಅಂತ ಹೇಳಿರೋದು ನನಗೆ ಡೌಟ್ ಇದೆ. ಅವರು ಈ ಲಿಪಿನ ಗ್ರಂಥ ಲಿಪಿ ಅಂತ ಕರೆದಿರ್ಬೋದು. ಸೊ ತುಳು ಲಿಪಿ ಅಂತ ಕಾಯಿನ್ ಮಾಡಿರೋದು ನನ್ನ ರಿಸರ್ಚ್ ಪ್ರಕಾರ ಅದು ಮಿಷನರೀಸ್ ಅಂತ ಕಾಣಿಸುತ್ತೆ. ಸೊ ಈ ಕ್ರಿಶ್ಚಿಯನ್ ಮಿಷನರೀಸ್ ಬೇರೆ ಬೇರೆ ರೀಜನ್ ಇಂಡಿಯಾದಲ್ಲಿ ಲಿಪಿಗಳಿಗೆ ಒಂದು ಹೆಸರು ಕೊಡ್ತಾ ಇದ್ರು. ಈಗ ಫಾರ್ ಎಕ್ಸಾಂಪಲ್ ಕೇರಳದಲ್ಲಿ 2 ಲಿಪಿ ಯೂಸ್ ಮಾಡ್ತಾ ಇದ್ರು, ಆರ್ಯ ಎಳುತ್ತು, ಒಟ್ಟೆಳುತ್ತು. ಸೊ ಅವ್ರು ಆರ್ಯ ಎಳುತ್ತು ಚೂಸ್ ಮಾಡಿ ಅದಕ್ಕೆ ಮಲಯಾಳಂ ಸ್ಕ್ರಿಪ್ಟ್ ಅಂತ ಹೆಸರು ಕೊಟ್ರು. ಆದ್ರೆ ಆಕ್ಚುಲಿ ಆ ಸ್ಕ್ರಿಪ್ಟ್ ಹೆಸರು ಆರ್ಯ ಎಳುತ್ತು. ಸೊ ಹಾಗೆ ಈ ರೀಜನ್ ಅಲ್ಲಿ ಅವರು ರೆಕಾರ್ಡ್ ಮಾಡ್ತಾರೆ. ನಾವು ಈ ರೆಕಾರ್ಡ್ ಮಾಡ್ತಾ ಇರೋ ಟೈಮಲ್ಲಿ ಹೆಚ್ಚು ಜನ ಯೂಸ್ ಮಾಡ್ತಾ ಇಲ್ಲ ಈ ಲಿಪಿ, ಆದ್ರೂ ಈ ಲಿಪಿ ನಮ್ಗೆ ಸಿಕ್ಕಿದೆ, ಇದಕ್ಕೆ ತುಳು ಅಂತ ಹೆಸರು ಇಡ್ತೀವಿ ಅಂತ. ಸೊ ಅದೇ ಟೈಮಲ್ಲಿ ಬೇರೆ ರಿಸರ್ಚರ್ಸ್ ಕೂಡ ಸೋ ಕಾಲ್ಡ್ ತುಳು ಸ್ಕ್ರಿಪ್ಟ್ ಅಂತ ಬರ್ದಿದ್ದಾರೆ. ಅದೇ ಟೈಮಲ್ಲಿ ಇನ್ನೊಬ್ರು ಇಲ್ಲಿ ಇದನ್ನ ತಿಗಳಾರಿ ಲಿಪಿ ಅಂತ ರೆಕಾರ್ಡ್ ಮಾಡಿದ್ದಾರೆ. ಸೊ ಆಕ್ಚುಲಿ ಆ ಲಿಪಿಗೆ ಹೆಸರೇನು ಅಂತ ಗೊತ್ತಿಲ್ಲ, ಆದ್ರೆ ಇವತ್ತು ಮಲ್ಟಿಪಲ್ ಹೆಸರಲ್ಲಿ ಕರಿತಾ ಇದೀವಿ, ಗ್ರಂಥ ಲಿಪಿ, ತೌಳವ ಲಿಪಿ, ತುಳು ಲಿಪಿ, ತಿಗಳಾರಿ ಲಿಪಿ. ಸೊ ತುಂಬಾ ರಿಸರ್ಚರ್ಸ್ಗೆ ಕನ್ಫ್ಯೂಷನ್ ಇದೆ. ತಿಗಳಾರಿ ಲಿಪಿ ಬೇರೆ ಕನ್ನಡ ಅವ್ರು ಯೂಸ್ ಮಾಡ್ತಾ ಇರೋದು, ತುಳು ಲಿಪಿ ಬೇರೆ ತುಳು ಅವ್ರು ಯೂಸ್ ಮಾಡ್ತಾ ಇರೋದು. ಸೊ ಅದು ಆಕ್ಚುಲಿ ನೀವು ಹೋಗಿ ತಾಳೆಗರಿ ನೋಡಿದ್ರೆ ಅದರಲ್ಲಿ ಏನು 100% ಒಂದೇ ಆಗಿದೆ, ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ. ಸೊ ಈ ತಿಗಳಾರಿ ತುಳು ಲಿಪಿ ಒಂದೇ ಆಗಿರೋದ್ರಿಂದ ಈ ಹಿಸ್ಟಾರಿಕಲ್ ಕನ್ಫ್ಯೂಷನ್ ಅನ್ನ ತೆಗಿಯಕ್ಕೆ ನಾವು ಅದಕ್ಕೆ ತುಳು ತಿಗಳಾರಿ ಲಿಪಿ ಅಂತ ಕೊಟ್ಟಿದೀವಿ. ಯುನಿಕೋಡ್ ಪ್ರಪೋಸಲ್ ಮಾಡಿದ್ವಿ. ಸೊ ಯುನಿಕೋಡ್ ಪ್ರಪೋಸಲ್ ಅಂತ ಹೇಳಿದ್ರೆ ಈಗ ನಿಮ್ ಕಂಪ್ಯೂಟರ್ ಅಲ್ಲೆಲ್ಲ ಎನ್ಕೋಡ್ ಆಗ್ಬೇಕು, ನಿಮ್ ವಾಟ್ಸ್ಆಪ್ ಮೆಸೇಜಸ್, ಗೂಗಲ್ ಮೇಲ್ ಎಲ್ಲ ಕಳ್ಸೋದಕ್ಕೆ ಯುನಿಕೋಡ್ ಅಂತ ಒಂದು ಬಾಡಿ ಇದೆ. ಅವ್ರು ಪ್ರತಿಯೊಂದು ಲೆಟರ್ನು ಸ್ಟ್ಯಾಂಡರ್ಡೈಸ್ ಮಾಡಿ ಎನ್ಕೋಡ್ ಮಾಡಿರ್ತಾರೆ ಬೇರೆ ಬೇರೆ ಮೆಷಿನ್ಗೆ. ಸೊ ನಾನು ಮತ್ತೆ ವಿನೋದ್ ಅಂತ ಇನ್ನೊಬ್ರು ತುಂಬಾ ವರ್ಷ ಕೆಲಸ ಮಾಡಿ ಆ ಯುನಿಕೋಡ್ ಎನ್ಕೋಡಿಂಗ್ ಅಂತ ಸಕ್ಸಸ್ಫುಲ್ ಆಗಿ ರೀಸೆಂಟ್ ಈ ಸೆಪ್ಟೆಂಬರ್, ಹೋದ ವರ್ಷ ಸೆಪ್ಟೆಂಬರ್ ಅಲ್ಲಿ ರಿಲೀಸ್ ಆಯ್ತು. ಸೊ ತುಳು ನೀವು ಕಂಪ್ಯೂಟರ್ ಬರೆದ್ರೆ ಕಾಣಿಸುತ್ತೆ, ಸಪೋರ್ಟ್ ಮಾಡುತ್ತೆ ಫಾಂಟ್. ಸೊ ಅದ್ರ ಫಾಂಟ್ ನೀವೇ ಕ್ರಿಯೇಟ್ ಮಾಡಿದ್ರ? ಹೌದು, ಅದು ಈ ಫಾಂಟ್ ಈಗ ನಾವು ರಿಲೀಸ್ ಮಾಡ್ತಾ ಇದ್ರ. ವೆರಿ ನೈಸ್. ನೀವು ನೋಡಿ, ಡೈಲೆಕ್ಟ್ಸ್ ಪ್ರತಿ 50 ಕಿಲೋಮೀಟರ್ಗೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಕನ್ನಡ ಲಿಪಿ ಏನಿದೆ ಅದು ಇತ್ತೀಚಿನ ದಿನದಲ್ಲಿ ಕೊಡವ ಆಗ್ಬೋದು, ಅಥವಾ ಸಂಕೇತಿ ಆಗ್ಬೋದು, ಅಥವಾ ಹವ್ಯಕ ಕನ್ನಡ ಆಗ್ಬೋದು, ಅಥವಾ ನಮ್ಮ ನಾರ್ದರ್ನ್ ಕರ್ನಾಟಕ, ಉತ್ತರ ಕರ್ನಾಟಕದ್ದಾಗ್ಬೋದು, ಅಥವಾ ಮೈಸೂರು ಸೀಮೆ ಆಗ್ಬೋದು, ಅಥವಾ ನಮ್ಮ ಗೌಡ್ರು ಅಂದ್ರೆ ಚಾಮರಾಜನಗರ, ಮಂಡ್ಯ ಈ ಕಡೆ ಆಗ್ಬೋದು. ಈ ಎಲ್ಲಾ ತರದ ಡೈಲೆಕ್ಟ್ಸ್ ನೀವು ಕನ್ನಡದಲ್ಲಿ ಡಾಕ್ಯುಮೆಂಟ್ ಮಾಡಬಹುದು. ಬಟ್ ಸ್ಟ್ಯಾಂಡರ್ಡೈಸ್ ಅಂತ ಬಂದಾಗ ನಾವು ಉಪಯೋಗಿಸೋದೇನೋ ನಮ್ಮ ಮೈಸೂರು ಸೀಮೆ ಕನ್ನಡ. ಇದಕ್ಕೊಂದು ಸಣ್ಣ ಸ್ಟೋರಿ ಇದೆ. ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ದಿಸ್ ವಾಸ್ ಅ ಮೈಸೂರು ಸ್ಟೇಟ್ ಬಿಫೋರ್ ಇಟ್ ಬಿಕೇಮ್ ಕರ್ನಾಟಕ ಅಲ್ವಾ. ಸೊ ಅವಾಗ ಇದು ಆಡಳಿತ ಭಾಷೆ ಮೈಸೂರು ಕನ್ನಡ ಆದ್ರಿಂದ ಡಿಫಾಲ್ಟ್ ಆಗಿ ನಾವೇನ್ ಮಾಡ್ತೀವಿ, ವಿ ಟೇಕ್ ಮೈಸೂರು ಕನ್ನಡ ಆಸ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಕರ್ನಾಟಕ ಸ್ಟೇಟ್. ಬಟ್ ರೀಜನಲ್ ಆಯಾ ಪ್ರಾಂತ್ಯಗಳಲ್ಲಿ ಯಾವ ಭಾಷೆ ಇರುತ್ತೋ ಅದನ್ನ ನಾವು ಆಡ್ ಭಾಷೆಯಾಗಿ ತಗೊಳ್ತಾ ಹೋಗ್ತೀವಿ ನಾವು. ಸೊ ದ ಬ್ಯೂಟಿ ಆಫ್ ದಿಸ್ ಇಸ್ ದಟ್ ಎವ್ರಿ ಲ್ಯಾಂಗ್ವೇಜ್ ಇಸ್ ಡಿಫ್ರೆಂಟ್ ಬೈ ಇಟ್ ಸೆಲ್ಫ್. ಒಂದೊಂದು ಭಾಷೆನೂ ಬೇರೆ ಬೇರೆ ಆಗಿದ್ರು, ಅದರ ಬಳಕೆ ಬೇರೆ ಆಗಿದ್ರು, ಅದೆಲ್ಲವೂ ಒಟ್ಟಿಗೆ ಬರೋದು ಕನ್ನಡ ಅನ್ನೋ ಒಂದು ಭಾಷೆ ಮೂಲಕ. ಸೊ ಈ ತರ ತಮಿಳಲ್ಲಿದೆ, ತೆಲುಗಲ್ಲಿದೆ, ಸಾಕಷ್ಟು ಡೈಲೆಕ್ಟ್ಸ್ ಅನ್ನ ಈ ತರ ಅಫಿಷಿಯಲ್ ಭಾಷೆಗಳು ಒಟ್ಟಿಗೆ ತರ್ತವೆ. ತುಳು ಅಂತ ಇದ್ದಂಗೆನೆ ಇದಕ್ಕೆ ಮತ್ತೆ ಕನ್ನಡದಲ್ಲಿ ಇರುವಂತಹ ಗ್ರಾಮ್ಯಾಟಿಕಲ್ ಡಿಫರೆನ್ಸಸ್ ಏನೇನಿದೆ ಅಂದ್ರೆ ಎಷ್ಟು ಅಕ್ಷರಗಳು ಒಮಿಟ್ ಆಗಿದ್ಯಾ, ಅಥವಾ ಕನ್ನಡ ಅಂಡ್ ತುಳು
ಅಪಾರ್ಟ್ ಫ್ರಮ್ ರೈಟಿಂಗ್, ಸ್ಪೀಕಿಂಗ್ ಅಲ್ಲಿ ಅಥವಾ ಗ್ರಾಮರ್ ಅಲ್ಲಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ ನಿಮಗೆ? ಸೊ ತುಳು ಗ್ರಾಮರ್ ಮತ್ತೆ ಕನ್ನಡ, ತುಳು ಗ್ರಾಮರ್ ಆಕ್ಚುಲಿ ಫಸ್ಟ್ ಟೈಮ್ ಮಾಡಿರೋದು ಕ್ರಿಶ್ಚಿಯನ್ ಮಿಷನರೀಸ್. ಕನ್ನಡ ಗ್ರಾಮರ್ ಸಾಧಾರಣ ಒಂದು ಅರ್ಲಿ 11th ಸೆಂಚುರಿಯಿಂದ ಕನ್ನಡ ಗ್ರಾಮರಿಯನ್ಸ್ ಇದ್ದಾರೆ. ಸೊ ಕನ್ನಡ ಸ್ಟ್ಯಾಂಡರ್ಡೈಸೇಷನ್ 11th ಸೆಂಚುರಿಯಿಂದ ಆಗ್ತಾ ಬರ್ತಾ ಇದೆ, ಆದ್ರೆ ತುಳುದು ಸ್ಟ್ಯಾಂಡರ್ಡೈಸೇಷನ್ ಆಗಿಲ್ಲ. ಸೊ ಪ್ರತಿಯೊಂದು ರೀಜನ್ ಅಲ್ಲೂ ವೇರಿಯೇಷನ್ ಇರುತ್ತೆ ಗ್ರಾಮರ್ದು. ಸೊ ಈಗ ಕನ್ನಡದಲ್ಲಿ ಸ್ಪೆಷಲ್ ಸೌಂಡ್ಸ್ ಇದೆ. ಶಕಟ ರೇಫ ಅಂತ ಹೇಳ್ತಾರೆ, ರ್ ಅಂತ ಒಂದು ಸೌಂಡ್ ಬರುತ್ತೆ, ಮತ್ತೆ ಇನ್ನೊಂದು ಳ್ ಅಂತ ಒಂದು ಸೌಂಡ್ ಬರುತ್ತೆ. ಸೊ ಈ ಹಳೆ ಕನ್ನಡದಲ್ಲಿ ಬರುತ್ತೆ ಅದು. ತುಳುನಲ್ಲಿ ಒಂದು ಸ್ಪೆಷಲ್ ಸೌಂಡ್ ಇದೆ, ಅಂತ ಬರುತ್ತೆ. ಈಗ ಬತ್ತದ ಬತ್ತೆ, ಸೊ ಆ ಟೈಪ್ ಸೌಂಡ್ಸ್ ಸ್ಪೆಷಲ್ ಇದೆ ತುಳುನಲ್ಲಿ. ಸೊ ಆ ಲಿಪಿ, ಕನ್ನಡ ಲಿಪಿಯಲ್ಲಿ ಬರಿಬೇಕಾದ್ರೆ ಈ ಸ್ಪೆಷಲ್ ಸೌಂಡ್ಸ್ ನ ಸಪೋರ್ಟ್ ಮಾಡ್ಬೇಕಾಗತ್ತೆ ಕನ್ನಡ. ಹೆಂಗ್ ಬರೀತೀರಾ ಅವಾಗ? ಅದಕ್ಕೆ ವಿರಾಮ ಮಾರ್ಕ್ ಹಾಕ್ತಿವಿ. ಈಗ ಕೆ ಬರೆಯುವಾಗ ಮಾಡ್ಬೇಕಾದ್ರೆ ಕ ಬರ್ದು ಎ ಬರ್ದು ಅದಕ್ಕೊಂದು ಹಾಫ್ ಮಾರ್ಕ್ ಹಾಕ್ತಿವಿ, ವಿರಾಮ ಅಂತ ಕರಿತೀವಿ ಅದಕ್ಕೆ. ಸೊ ಇನ್ನೊಂದಕ್ಕೆ ಊ ಬರ್ದು ಹಾಫ್ ಮಾರ್ಕ್ ಹಾಕ್ತಿವಿ. ಆ ಯುನಿಕೋಡ್ ಅಲ್ಲಿ ನಾವು ಇದನ್ನ ಎನ್ಕೋಡ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಸೊ ಈಗ ಸಪೋರ್ಟ್ ಮಾಡುತ್ತೆ ಅದು. ಇತ್ತೀಚೆಗೆ ನಾವು ಹಿಂದಿನ ಎಪಿಸೋಡ್ ನಲ್ಲಿ ಮಾತಾಡ್ದಂಗೆ ಭಾಷೆಗಳು ಎಕ್ಸ್ಟಿಂಕ್ಟ್ ಆಗ್ತಾ ಇದಾವೆ, ಅಂದ್ರೆ ಕಮ್ಮಿ ಆಗ್ತಾ ಇದಾವೆ. ಅಫಿಷಿಯಲ್ ಲ್ಯಾಂಗ್ವೇಜಸ್ ಏನಿದೆ ಅದು ಕೂಡ ಒಂದ್ ಮಟ್ಟಕ್ಕೆ ಅದರ ಸ್ಥಾನಮಾನ ಕಳ್ಕೊಳ್ತಾ ಹೋಗ್ತಾ ಇದೆ. ವಿ ಆರ್ ಆಲ್ ಮೂವಿಂಗ್ ಟುವರ್ಡ್ಸ್ ಒನ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಅಂತ ನನಗನ್ಸುತ್ತೆ. ಬಟ್ ತುಳು ಇತ್ಲಾಗ ಅಫಿಷಿಯಲ್ ಲ್ಯಾಂಗ್ವೇಜು ಅಲ್ಲ, ಇದಕ್ಕೆ 8th ಶೆಡ್ಯೂಲ್ ಅಲ್ಲಿ ಸ್ಥಾನಮಾನನೂ ಸಿಕ್ಕಿಲ್ಲ. ಇದ್ರ ಫ್ಯೂಚರ್ ಏನು? ಅದು ಆಡ್ಭಾಷೆಗೆ ಉಳಿಯತ್ತಾ? ದಟ್ ಇಸ್ ಮೈ ಕ್ವೆಶ್ಚನ್ ಟು ಯು. ಸೊ ನಾವು ತುಳುವರಾಗಿ ಐ ಥಿಂಕ್ ನಮ್ದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಏನಂತ ಹೇಳಿದ್ರೆ ನಮ್ ಯಂಗರ್ ಜನರೇಷನ್ಗೆ ನಮ್ಗೆ ಈ ಭಾಷೆಯಲ್ಲಿ ಬಂದಿರೋಂತ ಸ್ವತ್ತನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡೋ ಕೆಲಸ ನಮ್ದು. ಸೊ ಅದು ಪ್ರೈಮರಿ ಗೋಲ್ ಈಗ ತುಳು ಭಾಷೆ ಮಾತಾಡಕ್ಕೆ. ಸೊ ಈ ಭಾಷೆನ ನಾವೀಗ ಹೆಚ್ಚಾಗಿ ರಿಲಿಜಿಯಸ್ ಸ್ಪೇಸಸ್ ಇಲ್ಲದ್ರೆ ಫ್ಯಾಮಿಲಿ ಸ್ಪೇಸಸ್ ಇಂದ ಹೊರಗೆ ಹೆಚ್ಚು ಉಪಯೋಗಿಸಲ್ಲ. ನಾವೀಗ ಫಾರ್ ಎಕ್ಸಾಂಪಲ್ ಡಯಾಸ್ಪೊರಾ, ಈಗ ತುಳು ಮಾತಾಡೋರು ಬೆಂಗಳೂರಿನಲ್ಲಿ ತುಂಬಾ ಜನ ಇದ್ದಾರೆ, US ಅಲ್ಲಿ ತುಂಬಾ ಜನ ಇದ್ದಾರೆ, ದುಬೈಯಲ್ಲಿ ತುಂಬಾ ಜನ ಇದ್ದಾರೆ. ಹೌದು. ಸೊ ಈ ಕಾಮನ್ ಸ್ಪೇಸಸ್ ಅಲ್ಲಿ ನಾವು ಈ ಲ್ಯಾಂಗ್ವೇಜ್ ಅಲ್ಲಿ ಬಂದಿರೋ ವಿಸ್ಡಮ್ ನ ಯಂಗರ್ ಜನರೇಷನ್ಗೆ ಹೇಗೆ ಹೇಳ್ಕೊಡೋದು ಅನ್ನೋದು ನಮ್ದು ಒಂದೀಗ ಚಾಲೆಂಜ್ ಆಗಿದೆ. ಸೊ ಈಗ ನಮ್ಮ ಹತ್ರ ನಮ್ಗೆ ಗೊತ್ತಿರೋ ಎಜುಕೇಶನ್ ಸಿಸ್ಟಮ್ಸ್ ಎಲ್ಲ ರಿಟರ್ನ್ ಎಜುಕೇಶನ್ ಸಿಸ್ಟಮ್ ಆಗಿದೆ. ಆದ್ರೆ ಇದನ್ನ ನಾವು ಈಗ ಓರಲ್ ಎಜುಕೇಶನ್ ಸ್ಪೇಸ್ ಅಲ್ಲಿ ರೀಇಮ್ಯಾಜಿನ್ ಮಾಡ್ಬೇಕಾದ್ರೆ ಹೇಗ್ ಮಾಡ್ಬೋದು? ಯಾಕಂದ್ರೆ ಮಕ್ಳಿಗೆ ಮಾತಾಡಿದ್ರೆ ಜಾಸ್ತಿ ಖುಷಿ ಆಗೋದು, ಬರ್ದು ತೋರ್ಸಿ ಅಂತ ಹೇಳಿದ್ರೆ ಅವ್ರಿಗೆ ಓಡೋಗ್ತಾರೆ ಸ್ವಲ್ಪ. ಸೊ it's a wonderful opportunity for a language like Tulu to set an example for other such languages. ಯಾಕಂದ್ರೆ ತುಳು ಅಲ್ಲಿ ತುಂಬಾ ಆಸಕ್ತಿಯಿಂದ ಕೆಲಸ ಮಾಡೋರಿದ್ದಾರೆ, ಮತ್ತೆ ತುಂಬಾ ಲ್ಯಾಂಗ್ವೇಜ್ ಬಗ್ಗೆ ನಾಲೆಜ್ ಇದ್ದವರಿದ್ದಾರೆ. ಸೊ ಎಕ್ಸ್ಪೆರಿಮೆಂಟಲ್ ಮೈಂಡ್ ಸೆಟ್ ಇದೆ. ಸೊ ಈ ಲ್ಯಾಂಗ್ವೇಜ್ ಸ್ಪೇಸ್ ಪರ್ಫೆಕ್ಟ್ ಆಗಿದೆ. ಈಗ ಓರಲ್ ಲ್ಯಾಂಗ್ವೇಜ್ ಎಜುಕೇಶನ್ ಮಕ್ಳಿಗೆ ಹೇಗೆ ತಲುಪಿಸೋದು, ಈ ಓರಲ್ ಲ್ಯಾಂಗ್ವೇಜ್ ಎಜುಕೇಶನ್ ರೀಇಮ್ಯಾಜಿನ್ ಹೇಗ್ ಮಾಡೋದು ಅಂತ. ಸೊ ವೆರಿ ಇಂಟ್ರೆಸ್ಟಿಂಗ್ ಎಂಗೇಜ್ಮೆಂಟ್ ಸ್ಪೇಸಸ್ ಕ್ರಿಯೇಟ್ ಮಾಡ್ಬೋದು, ಕಮ್ಯುನಿಟಿ ಸ್ಪೇಸಸ್, ಬರೀ ಮಕ್ಳಿಗಲ್ಲ ದೊಡ್ಡವ್ರಿಗೂನು. ಈಗ ಇಲ್ಲಿ ಹೋಗಿ ನಾನು ಯಾರ ಹತ್ರ ಆದ್ರೂ ತುಳು ಮಾತಾಡ್ಬೇಕಾದ್ರೆ ಯಾವ್ದು ಕಮ್ಯುನಿಟಿ, ಬರೀ ನಮ್ಮ ರಿಲಿಜಿಯಸ್ ಕಮ್ಯುನಿಟೀಸ್ ಇದೆ, ಅದೇ ಕಾಮನ್ ಗ್ರೌಂಡ್ ಅಂತ ಹೆಚ್ಚಿಲ್ಲ. ಸೊ ಅಂತ ಸ್ಪೇಸಸ್ ಹೇಗ್ ಕ್ರಿಯೇಟ್ ಮಾಡೋದು? ಯಾಕಂದ್ರೆ ಲ್ಯಾಂಗ್ವೇಜಸ್ ಲಿವ್ ಆಸ್ ಲಾಂಗ್ ಆಸ್ ಪೀಪಲ್ ಸ್ಪೀಕ್ ಇಟ್ ಅಂತ. ಈಗ ಲ್ಯಾಟಿನ್ ಇದು ಲಿಪಿ ಇದ್ರೂ ಕೂಡ ಲ್ಯಾಟಿನ್ ಬರೀ ಕೆಲವು ರಿಲಿಜಿಯಸ್ ಸ್ಪೇಸಸ್ ಅಲ್ಲಿ ಮಾತ್ರ ಯೂಸ್ ಮಾಡ್ತಾರೆ. ಸೊ ಲಿಪಿದ ಹೆಚ್ಚು ಇಂಪಾರ್ಟೆನ್ಸ್ ಇಲ್ಲ ಆಕ್ಚುಲಿ ಲ್ಯಾಂಗ್ವೇಜ್ ಅಲ್ಲಿ. ಎಷ್ಟು ಮಾತಾಡ್ತಿರೋ ಅಷ್ಟು ಅದು ಅಭಿವೃದ್ಧಿ ಆಗುತ್ತೆ. ಸೊ ನಾವು ಆದಷ್ಟು ಈ ಭಾಷೆನ ಮಾತಾಡ್ಬೇಕು, ಬೆಳೆಸ್ಬೇಕು ಅಂದ್ರೆ ಬಳಸ್ಬೇಕು. ಹೌದು, ಬಳಸ್ಬೇಕು. ಬಟ್ ನನಗ್ ಬಹಳ ಖುಷಿ ಆಗೋದೇನಂದ್ರೆ ನೀವು ಇಷ್ಟು ಇಂಟ್ರೆಸ್ಟ್ ತಗೊಂಡು ಅದನ್ನ ಯುನಿಕೋಡ್ ಮಾಡಿ ಇವತ್ತಿನ ದಿವಸ ಇಫ್ ಯು ಕ್ಯಾನ್ ಸೀಟ್ ಅಂಡ್
our mobile phones, computers, I think the credit goes to you and your team. And ಅದನ್ನ ಗುರುತಿಸಿ ಗೌರವಿಸೋ ಕೆಲಸವನ್ನ ನಾನು ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನೀವು ಸಾಕಷ್ಟು ಬಯಲಾಟಕ್ಕೆ ಹೋದ್ರೆ ಈ ಅಲ್ಲೆಲ್ಲ ತುಳುನಲ್ಲಿ ಯಕ್ಷಗಾನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನಂಗೆ ಅರ್ಥ ಆಗಲ್ವಲ್ಲ ಅನ್ನೋದೊಂದೇ ಬೇಜಾರು ನನಗೆ. ಇನ್ಫ್ಯಾಕ್ಟ್ ಎಷ್ಟೋ ಜನ ತುಳುಲು ಕಾನ್ವರ್ಸ್ ಮಾಡ್ಬೇಕಾದ್ರೆ ಇವ್ರು ನಮ್ಮೂರ ಕನ್ನಡದವ್ರಾದ್ರೆ ಬೇರೆ ಏನೋ ಮಾತಾಡ್ತಾ ಇದಾರಲ್ಲ ಅಂತ ಅನ್ಸುತ್ತೆ ನಮಗೆ. ಸೊ ಎಲ್ಲೋ ಒಂದ್ ಕಡೆ ಈ ಬ್ರಿಡ್ಜ್ ಏನಿದೆ ಇದು ಬೆಳಿಬೇಕು, ಇದು ಎಲ್ರು ನಾವು ಕಲಿಬೇಕು. ಏನಿಲ್ಲಾರು ತುಳು ಕಲ್ತ್ರೆ ನೀವು ದುಬೈಲಿ ಹೋಗಿ ವ್ಯವಹಾರ ಅಂತೂ ಮಾಡ್ಬೋದು, ಡಿಸ್ಕೌಂಟ್ ಸಿಗತ್ತೆ ನಿಮ್ಗೆ. ಹೌದು. ನಂಗೂ ಹೇಳ್ತಾರೆ ತುಳು ಬರ್ಪುಂಡ ಒಂಟೆ ಬರ್ಪುಂಡ. ಸೊ it was fantastic talking to you, and I want to thank you for being on my show. So ತುಳು ಭಾಷೆಯಲ್ಲೇ ನಿಮ್ಮ ತುಳುವರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮಾತೆರ್ಲ ತುಳುವರೆಗೆ ಎನ್ನ ಸೊಲ್ಮೇಲೆ ಮಾತೆರ್ಲ ತುಳುಟೆ ಪಾತೆರ್ಲೆ ಜೋಕ್ಲೆಗೆ ನಿಕ್ಲೆನ ತುಳುತ ಕತೆ ಮಂತ ಪಂಡ್ಲೆ ಬೆತ್ ಬೆಂಗಳೂರು ಬತ್ತಂಡ ನಾನು ಮೀಟ್ ಅಂಪ್ರೆ ಬಲ್ಲೆ. ಥ್ಯಾಂಕ್ ಯು ಸೋ ಮಚ್. ಏನ್ ಬೈದ್ರ ಅವರು? On that note, thank you for being a part of Nayaka with Vinayaka, and here's a small hamper to appreciate your time and effort. There you go. Thank you so much. This looks fantastic. So ಹೇಗೆ ಅನ್ಸ್ತು ಇಷ್ಟೊತ್ತು ಹರಟೆ ಹೊಡೆದಿದ್ದು ನಮ್ ಜೊತೆಗೆ? ನಂಗೂ ಕೂಡ ತುಂಬಾ ಥಿಂಗ್ಸ್ ಬಗ್ಗೆ ಥಿಂಕ್ ಮಾಡಕ್ಕೆ ಒಂದು ಅವಕಾಶ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮ ಎನರ್ಜಿ, ಎಂಥೂಸಿಯಾಸಮ್, ನಿಮ್ ಶೋ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ನಿಮ್ ಬೇರೆ ಎಪಿಸೋಡ್ಸ್ ಎಲ್ಲ ನೋಡ್ತಾ ಇದ್ದೆ. ತುಂಬಾ ನನ್ನ ಇಡೀ ವೀಕೆಂಡ್ ಹೋಯ್ತು ಅದ್ರಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಲೈಕ್ ಇತ್ತು. ಥ್ಯಾಂಕ್ ಯು ಸೋ ಮಚ್. ಇದನ್ನ ಹೇಳ್ತಾ ಒಂದು ಅಟೆಂಪ್ಟ್ ಅಂದ್ರೆ ಹಿಂದಿನ ಎಪಿಸೋಡ್ ನಲ್ಲಿ ಭಾಷೆಗಳು ಮತ್ತೆ ಲಿಪಿಗಳು ಹೇಗೆ ಬದಲಾಗಿವೆ, ಬೆಳೆದಿವೆ ಅನ್ನೋದ್ರ ಬಗ್ಗೆ, ಇಲ್ಲಿ ತುಳು ಅನ್ನುವಂಥ ಒಂದು ಲ್ಯಾಂಗ್ವೇಜ್ ಇದಕ್ಕೆ ಇತ್ತೀಚೆಗಷ್ಟೇ ಒಂದು ಹೊಸ ಸ್ಥಾನಮಾನ ಸಿಕ್ಕಿದೆ ಆನ್ ದ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್. ಸೊ ಇದನ್ನೆಲ್ಲ ನಿಮ್ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾನು ನಮ್ಮ ತಂಡ ಮಾಡ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬರು ಅತಿಥಿಯೊಂದಿಗೆ ನಾವು ನಿಮ್ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡಿ, ಬ್ಲೆಸ್ ಮಾಡಿ. ಲವ್ ಯು. ಬಾಯ್.